ಭಾಗ್ಯ 21 ವರ್ಷದ ಸರಳ ಹಳ್ಳಿ ಹುಡುಗಿ. ಅದೇ ಹಳ್ಳಿಯ ಪವನ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿರುತ್ತಾಳೆ. ಇವರಿಬ್ಬರ ಪ್ರೇಮ ಇಂದು ನಿನ್ನೆಯದಲ್ಲ. ಅವರು ಸ್ಕೂಲ್ಗೆ ಹೋಗುವಾಗಿನಿಂದಲೂ ಒಬ್ಬರಿಗಿನ್ನೊಬ್ಬರನ್ನು ಕಂಡರೆ ಬಹಳ ಇಷ್ಟ. ಆದರೆ ಎಂದೂ ಹೇಳಿಕೊಂಡಿರಲಿಲ್ಲ. ಮದುವೆ ವಯಸ್ಸಿಗೆ ಬಂದ ಮೇಲೆ ಪವನ್ ಹೇಗೋ ಧೈರ್ಯ ಮಾಡಿ ಭಾಗ್ಯಳಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದು ನಿರ್ಧರಿಸುತ್ತಾನೆ. ಒಂದು ದಿನ ಒಂಟಿಯಾಗಿ ಸಿಕ್ಕ ಭಾಗ್ಯಳನ್ನು ತಡೆದು, ಭಾಗ್ಯ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನೀನು ನನ್ನ ಪ್ರೀತಿಸ್ತೀಯಾ ಎಂದು ಕೇಳಿಯೇ ಬಿಡುತ್ತಾನೆ. ಭಾಗ್ಯ ಪವನ್ ಮಾತು ಕೇಳಿ ನಾಚಿ ನೀರಾಗಿ ಹೋಗುತ್ತಾಳೆ. ಪವನ್ ಮುಖವನ್ನು ನೋಡಲಾಗದೆ ನಾಚಿಕೆಯಿಂದ ಓಡಿ ಹೋಗುತ್ತಾಳೆ. ಕೆಲ ದಿನಗಳು ಹೀಗೆ ಕಳೆಯುತ್ತವೆ. ಆದರೆ ಭಾಗ್ಯಳಿಂದ ಮಾತ್ರ ಯಾವ ಉತ್ತರವೂ ಸಿಗುವುದಿಲ್ಲ. ಪವನ್ ಮಾತ್ರ ಭಾಗ್ಯಳನ್ನೇ ಜಪಿಸುತ್ತಿರುತ್ತಾನೆ. ಅಲ್ಲಿ ಇಲ್ಲಿ ತನ್ನ ಸ್ನೇಹಿತೆಯರು ಮನೆಯವರ ಜೊತೆ ಸಿಗುತ್ತಿದ್ದ ಭಾಗ್ಯಳ ಕಣ್ಣೋಟ ಆಕೆ ತನ್ನನ್ನು ಪ್ರೀತಿಸುತ್ತಾಳೆ ಎಂಬುದನ್ನು ಹೇಳುತ್ತಿರುತ್ತದೆ. ಆದರೆ ಭಾಗ್ಯ ಯಾವುದನ್ನು ಬಾಯಿಬಿಟ್ಟು ಹೇಳುವುದೇ ಇಲ್ಲ. ಆದ್ದರಿಂದ ಪವನ್ ಹೇಗಾದರೂ ಭಾಗ್ಯಳ ಅಭಿಪ್ರಾಯ ತಿಳಿದುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಿರುತ್ತಾನೆ. ಒಂದು ದಿನ ಊರಿನ ಜಾತ್ರೆ. ಭಾಗ್ಯ ತನ್ನ ತಂದೆ ತಾಯಿ ತಂಗಿಯರೊಂದಿಗೆ ಹೋಗುತ್ತಿರುವಾಗ ಪವನ್ ಕೂಡ ಅವರನ್ನು ಹಿಂಬಾಲಿಸುತ್ತಾನೆ. ಆದರೆ ಇದು ಭಾಗ್ಯಳಿಗೆ ತಿಳಿದಿರಲಿಲ್ಲ. ಭಾಗ್ಯ ಅಂದು ಹಳದಿ ಬಣ್ಣದ ದಾವಣಿಯಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು. ಎಲ್ಲರೂ ಬಳೆ ಅಂಗಡಿಗಳಲ್ಲಿ ತಮ್ಮಿಷ್ಟದ ಬಳೆಗಳನ್ನು ಆರಿಸತೊಡಗಿದ್ದರು. ಇದೇ ಸರಿಯಾದ ಸಮಯ ಎಂದು ಅರಿತ ಪವನ್ ಬದಿಯಲ್ಲಿ ನಿಂತು ಭಾಗ್ಯಳ ಜಡೆಯನ್ನು ಎಳೆಯುತ್ತಾನೆ. ಭಾಗ್ಯ ಯಾರು ಎಂದು ತಿರುಗಿ ನೋಡಿದರೆ ಪವನ್. ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಾಗ ಭಾಗ್ಯಳ ಕೈ ಹಿಡಿದು ಮೇಲುಧ್ವನಿಯಲ್ಲಿ, ಹೇಳು ಭಾಗ್ಯ, ಯಾಕೆ ನನ್ನ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ? ನಿನ್ನ ನೆನಪಲ್ಲಿ ನಾನು ಹುಚ್ಚನಾಗಿದ್ದೇನೆ, ದಯವಿಟ್ಟು ಉತ್ತರಿಸು ಎಂದು ಕೇಳಿಕೊಳ್ಳುತ್ತಾನೆ. ಭಾಗ್ಯ ಭಯದಿಂದ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಪವನ್ನ ಹಿಡಿತ ಬಿಗಿಯಾಗಿರುತ್ತದೆ. ಅಯ್ಯೋ ಬಿಡು, ಅಪ್ಪ ಇದ್ದಾರೆ, ನೋಡಿದರೆ ಪ್ರಾಬ್ಲಮ್ ಆಗುತ್ತೆ ಎಂದಳು. ಇಲ್ಲ ಭಾಗ್ಯ, ನೀನು ಉತ್ತರಿಸುವವರೆಗೂ ನಾನು ಕೈ ಬಿಡಲ್ಲ ಎಂದು ಹಠ ಹಿಡಿಯುತ್ತಾನೆ. ಸರಿ, ಹಾಗಿದ್ರೆ ನಾಳೆ ದೊಡ್ಡ ಆಲದ ಮರದ ಹತ್ತಿರ 7 ಗಂಟೆಗೆ ಸಿಗ್ತೀನಿ ಎನ್ನುತ್ತಾ ಕೈ ಬಿಡಿಸಿಕೊಂಡು ಓಡಿದಳು. ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತ ಪವನ್, ಎಷ್ಟು ದಿನ ಅಂತ ಸತಾಯಿಸ್ತೀಯ ಭಾಗ್ಯ, ನೀನು ಉತ್ತರಿಸುವವರೆಗೂ ನಾನು ಕಾಯುತ್ತಲೇ ಇರುತ್ತೇನೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ. ಮರುದಿನ ಭಾಗ್ಯ ಪವನನ್ನು ಭೇಟಿಯಾಗಲು ನಿರ್ಧರಿಸುತ್ತಾಳೆ. ಅದಕ್ಕಾಗಿ ಬಹಳ ಹೊತ್ತು ಕನ್ನಡಿ ಮುಂದೆ ನಿಂತು ತನ್ನನ್ನು ಅಲಂಕರಿಸಿಕೊಂಡಳು. ತಿಳಿ ಹಸಿರು ಬಣ್ಣದ ಚೂಡಿದಾರ್ ತೊಟ್ಟು ಅದಕ್ಕೆ ತಕ್ಕ ಕಿವಿಯೋಲೆ ಧರಿಸಿ ಎದ್ದು ಕಾಣುವಂಥ ಹರಳಿನ ಬಿಂದಿಯನ್ನು ಇಟ್ಟಳು. ಸಮಯ ನೋಡಿದಾಗ ಇನ್ನೂ 6:15 ಗಂಟೆ. ಯಾಕೋ ಸಮಯ ನಿಧಾನವಾಗಿ ಹೋಗುತ್ತಿದೆ ಅನಿಸಿತು. ಪವನ್ ಹೇಗೋ ಕಷ್ಟಪಟ್ಟು ಭಾಗ್ಯಳನ್ನು ಭೇಟಿಯಾಗಲು ಒಪ್ಪಿಸಿದ್ದ. 7 ಗಂಟೆಗೆ ಸಿಗುತ್ತೇನೆ ಎಂದು ಆಕೆ ಹೇಳಿದರೂ ಬರುವಳೋ ಇಲ್ಲವೋ ಎಂಬ ಗೊಂದಲ ಅವನಲ್ಲಿ ಇನ್ನೂ ಇತ್ತು. ಕಪ್ಪು ಬಣ್ಣದ ಜೀನ್ಸ್, ನೀಲಿ ಶರ್ಟ್ ಧರಿಸಿ ಸಿದ್ಧನಾಗಿ ಬೇಗನೆ ಹೊರಟನು. ಪವನ್ ಆಗಲೇ ಬಂದು ಬಹಳ ಹೊತ್ತಿನಿಂದ ಕಾಯತೊಡಗಿದ್ದ. ಆಗಷ್ಟೇ 7 ಗಂಟೆ ಆಗತೊಡಗಿತ್ತು. ಆದರೆ ಭಾಗ್ಯಳ ಸುಳಿವಿರಲಿಲ್ಲ. ಇಂದೂ ಭಾಗ್ಯ ಬರಲಿಲ್ಲವಲ್ಲ ಎಂದು ಸಪ್ಪೆ ಮೋರೆ ಹಾಕಿಕೊಂಡು ಹೊರಡುವಷ್ಟರಲ್ಲಿ ಭಾಗ್ಯ ಬರುತ್ತಿರುವುದು ಕಾಣಿಸಿತು. ಅರೆ, ಭಾಗ್ಯ ಬಂದೇ ಬಿಟ್ಟಳು. ಪವನ್ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ. ಭಾಗ್ಯ ಬಂದವಳೆ ನಾಚಿಕೊಂಡು ತನ್ನ ದುಪ್ಪಟ್ಟವನ್ನು ಕೈಯಲ್ಲಿ ಹಿಡಿದು ಬದಿಯಲ್ಲೇ ನಿಂತಳು. ಪವನ್ ಅವಳನ್ನು ನೋಡಿ ಹತ್ತಿರಕ್ಕೆ ಬಂದು, ಭಾಗ್ಯ, ನೀನು ಬರ್ತೀಯ ಎಂದು ನಾನು ಭಾವಿಸಿರಲಿಲ್ಲ, ಕೊನೆಗೂ ಬಂದಿಯಲ್ಲ. ಭಾಗ್ಯ, ನಾನು ನಿನ್ನ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇನೆ. ನಿನ್ನನ್ನು ಬಿಟ್ಟು ನಾನು ಇರಲಾರೆ. ಹೇಳು ಭಾಗ್ಯ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು. ಭಾಗ್ಯ ಕಾಲ ಬೆರಳಿನಲ್ಲೇ ನೆಲಕ್ಕಿರಿಯುತ್ತಾ, ಇಷ್ಟವಿಲ್ಲದಿದ್ದರೆ ಇಲ್ಲಿಯವರೆಗೂ ಬರುತ್ತಿದ್ದೇನೆ ಎಂದು ಪ್ರಶ್ನಿಸಿದಳು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ನಿನ್ನ ಕಣ್ಣೋಟವೇ ಹೇಳುತ್ತಿತ್ತು ನೀನು ನನ್ನ ಪ್ರೀತಿಸ್ತೀಯಾ ಎನ್ನುವುದನ್ನು. ಮತ್ತೆ ಯಾಕೆ ಇಷ್ಟು ದಿನ ಸತಾಯಿಸಿದೆ ಎಂದು ಕೇಳಿದನು. ಹೌದು, ಸಮಯ ತೆಗೆದುಕೊಂಡೆ. ಇಲ್ಲದಿದ್ದರೆ ನಿಮ್ಮ ಪ್ರೀತಿ ನಿಜವೋ ಇಲ್ಲವೋ ಎಂದು ಹೇಗೆ ತಿಳಿಯುತ್ತಿತ್ತು ಎಂದಳು. ಇಷ್ಟು ವರ್ಷದಿಂದ ನನ್ನನ್ನು ನೋಡ್ತಾ ಇದೆಯಾ, ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದನು. ಹೀಗೆ ಅಂದಿನ ದಿನ ಇಬ್ಬರ ಪಾಲಿಗೂ ಬಹಳ ಮಹತ್ವದ್ದಾಗಿತ್ತು. ಹೀಗೆ ದಿನಗಳು ಕಳೆಯತೊಡಗಿದವು. ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ದರು. ಭಾಗ್ಯ ಹಲವು ಬಾರಿ ಪವನ್ಗಾಗಿ ಪ್ರೀತಿಯಿಂದ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ತಯಾರಿಸಿ ತರುತ್ತಿದ್ದಳು ಮತ್ತು ತಾನೇ ತಿನ್ನಿಸುತ್ತಿದ್ದಳು. ಇಬ್ಬರು ತಮ್ಮ ಪ್ರೀತಿಯ ಜಗತ್ತಿನಲ್ಲಿ ಕಳೆದು ಹೋದರು. ಆದರೆ ಇವರ ಪ್ರೀತಿಯ ಗುಟ್ಟನ್ನು ಬಹಳ ದಿನ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದೊಂದು ಸಣ್ಣ ಹಳ್ಳಿ. ಇವರಿಬ್ಬರ ಒಡನಾಟ ಯಾರದೋ ಕಣ್ಣಿಗೆ ಬಿದ್ದು ಇನ್ಯಾರದ್ದೋ ಕಿವಿ ತಲುಪಿ ಅವರ ಚಿಕ್ಕಪ್ಪನಿಗೆ ತಿಳಿಯಲು ಬಹಳ ಸಮಯ ಬೇಕಾಗಲಿಲ್ಲ. ಭಾಗ್ಯಳ ತಂದೆ ಒಬ್ಬ ಶ್ರೀಮಂತ ಜಮೀನ್ದಾರ. ಆದರೆ ಪವನ್ ಒಬ್ಬ ಸಾಮಾನ್ಯ ವ್ಯಕ್ತಿ. ಒಂದು ದಿನ ಭಾಗ್ಯ ಮತ್ತು ಪವನ್ ಯಾವಾಗಲೂ ಭೇಟಿಯಾಗುವ ಜಾಗದಲ್ಲಿದ್ದಾಗ ಸರಿಯಾದ ಸಮಯ ನೋಡಿ ಭಾಗ್ಯಳ ಚಿಕ್ಕಪ್ಪ 5-6 ಮಂದಿಯೊಂದಿಗೆ ಬಂದು ಪವನ್ನನ್ನು ಚೆನ್ನಾಗಿ ಥಳಿಸಿದನು. ಭಾಗ್ಯ ಪವನ್ಗೆ ಬೀಳುವ ಏಟುಗಳನ್ನು ನೋಡಲಾಗದೆ ಕಿರುಚತೊಡಗಿದಳು. ದಯವಿಟ್ಟು ಹೊಡಿಬೇಡಿ ಎಂದು ಗೋಳಾಡುತ್ತಿದ್ದಳು. ಮಗನೇ, ನಾಳೆಯಿಂದ ನೀನು ಈ ಊರಿನಲ್ಲಿ ಎಲ್ಲೂ ಕಾಣಬಾರದು.
ಊರು ಬಿಟ್ಟು ಓಡಿ ಹೋದರೆ ಬದುಕ್ತೀಯ, ಇಲ್ಲದಿದ್ದರೆ ಕೊಂದು ಹಾಕ್ತೀವಿ ಎಂದು ಪವನ್ ತಂದೆಗೆ ಎಚ್ಚರಿಕೆ ನೀಡಿ ಭಾಗ್ಯಳನ್ನು ಎಳೆದೊಯ್ದರು. ಭಾಗ್ಯಳ ಅಪ್ಪ ಚಿಕ್ಕಪ್ಪ ಭಾಗ್ಯಳನ್ನು ಮನೆಯಲ್ಲಿ ಕೂಡಿ ಹಾಕಿದರು. ನಾಳೆಯಿಂದ ಭಾಗ್ಯ ಮನೆಯಿಂದ ಆಚೆ ಕಾಲಿಡುವಂತಿಲ್ಲ ಎಂದು ಮನೆಯ ಹೆಂಗಸರಿಗೆ ತಾಕೀತು ಮಾಡಿದರು. ಭಾಗ್ಯಳ ತಾಯಿ ಭಾಗ್ಯಳನ್ನು ನೋಡಿ ಕೋಪದಿಂದ, ಈ ಕೋಣೆಯಲ್ಲೇ ಬಿದ್ದಿರು, ನಿನ್ನಿಂದ ನಮ್ಮ ಮನೆತನದ ಮಾನ ಮರ್ಯಾದೆ ಹರಾಜಾಗಿ ಹೋಯಿತು ಎಂದು ಚೆನ್ನಾಗಿ ಬೈದರು. ಆದಷ್ಟು ಬೇಗ ಭಾಗ್ಯಳಿಗೆ ಸಂಬಂಧ ನೋಡಿ ಅದೇ ತಿಂಗಳಲ್ಲಿ ಮದುವೆ ಮಾಡಿಬಿಡಬೇಕೆಂದು ಮನೆಯವರೆಲ್ಲರೂ ನಿರ್ಧರಿಸಿದ್ದರು. ಇತ್ತ ಪವನ್ ತಂದೆ ತಾಯಿ ಮಗನಿಗಾದ ಸ್ಥಿತಿಯನ್ನು ನೋಡಿ ಬಹಳ ಸಂಕಟಪಟ್ಟರು. ಪವನ್ ಮೈಮೇಲೆಲ್ಲ ಗಾಯಗಳು, ಬಾಸುಂಡೆಗಳು. ಅವನಿಲ್ಲೇ ಇದ್ದರೆ ಅವನ ಪ್ರಾಣಕ್ಕೆ ಅಪಾಯವಾಗುವ ಪರಿಸ್ಥಿತಿ ಇದ್ದುದರಿಂದ ಆತನನ್ನು ಬೆಂಗಳೂರಿನಲ್ಲಿರುವ ಅಕ್ಕನ ಮನೆಗೆ ಹೋಗಲು ಒತ್ತಾಯಿಸತೊಡಗಿದರು. ಆತನ ಅಕ್ಕನೂ ಕೂಡ ವಿಷಯ ತಿಳಿದು ಆತನು ಇಲ್ಲೇ ಬಂದು ಓದನ್ನು ಮುಂದುವರಿಸಲಿ ಎಂದು ಹೇಳಿದಳು. ಆದರೆ ಪವನ್ಗೆ ಮಾತ್ರ ಭಾಗ್ಯಳನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ. ಅದೇ ರಾತ್ರಿ ಪವನ್ ಭಾಗ್ಯಳನ್ನು ಕರೆದುಕೊಂಡು ಎಲ್ಲಿಯಾದರೂ ದೂರ ಓಡಿ ಹೋಗುವುದೆಂದು ನಿರ್ಧರಿಸಿದನು. ಆದ್ದರಿಂದ ಭಾಗ್ಯಳ ಸ್ನೇಹಿತೆ ಲಕ್ಷ್ಮಿಯನ್ನು ಭೇಟಿ ಮಾಡಿ ಒಂದು ಪತ್ರ ನೀಡಿ ಭಾಗ್ಯಳಿಗೆ ತಲುಪಿಸುವಂತೆ ಬೇಡಿಕೊಂಡನು. ಲಕ್ಷ್ಮಿ ಹೇಗೋ ಕಷ್ಟಪಟ್ಟು ಆ ಪತ್ರವನ್ನು ಭಾಗ್ಯಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾದಳು. ಭಾಗ್ಯ ಪವನ್ ಪತ್ರವನ್ನು ಒಂದೇ ಉಸಿರಿನಲ್ಲಿ ಓದಿ ಮುಗಿಸಿದಳು. ಅದರಲ್ಲಿ ಪವನ್, ನಾವಿಬ್ಬರು ಇವತ್ತೇ ಎಲ್ಲಾದರೂ ದೂರ ಓಡಿ ಹೋಗೋಣ. ಇವತ್ತು ರಾತ್ರಿ ನಮ್ಮೂರಿನ ಬಾವಿಯ ಬಳಿ ಬರುತ್ತೀಯಾ? ನಾನು ಕಾಯುತ್ತಿರುತ್ತೇನೆ ಎಂದು ಬರೆದಿದ್ದ. ಭಾಗ್ಯ ಮರು ಯೋಚಿಸದೆ ಖಂಡಿತ ಬರುತ್ತೇನೆ ಎಂದು ಪತ್ರದ ಹಿಂದೆ ಬರೆದು ಲಕ್ಷ್ಮಿಯ ಕೈಯಲ್ಲಿ ಕೊಟ್ಟು ಕಳಿಸಿದಳು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.